ಮೊನ್ನೆ ರವಿವಾರ ಏನು ಒಂದು ಮಿಲಿಜಿ ಮುರಾರ್ಜಿ ಸ್ಕೂಲ್ ಸುಟ್ಟಟ್ಟಿ ಮುರಾರ್ಜಿ ಸ್ಕೂಲ್ನಲ್ಲಿ ಒಂದು ಏನು ಘಟನೆ ನಡೀತು. ಗೌತಮ್ ಹನುಮಂತ ಭಜಂತ್ರಿ ಅಂತ ಹೇಳಿ ಒಬ್ಬ 9ನೇ ಹುಡುಗ ಏನು ಸುಸೈಡ್ ಮಾಡ್ಕೊಂಡಲ್ಲ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ನಾನು ಇರಲಿಲ್ಲ. ಅವತ್ತು ನಾನು ಅಸೆಂಬ್ಲಿ ಇರೋದ್ರಿಂದ ಬೆಂಗಳೂರಲ್ಲಿದ್ದೆ. ಇವತ್ತು ಈ ನಿಡಗುಂದಿ ಗ್ರಾಮಕ್ಕೆ ಬಂದು ಅವರ ಮನೆಗೆ ಬಂದ ಶಾಂತವನ್ನ ಹೇಳುವಂಥ ಕೆಲಸ ಇವತ್ತು ನಾನು ನಿಡಗುಂದಿ ಗ್ರಾಮಕ್ಕೆ ಬಂದಿದ್ದೀನಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ಸಂಬಂಧಪಟ್ಟ ಇಲಾಖೆಯಿಂದ ಏನೋ ಒಂದು 5 ಲಕ್ಷ ರೂಪಾಯಿ ಚೆಕ್ಕು ಕೊಡುವಂಥ ಪರಿಹಾರ ಕೊಡುವಂಥ ಕೆಲಸ ಮಾಡಿದ್ದಾರೆ. ನಾನು ಭರವಸೆ ಕೊಟ್ಟಿದ್ದೀನಿ. ಏನವತ್ತು ಅದು 302 ಸೆಕ್ಷನ್ ಕೇಸ್ ಆಗೈತೆ ಅಂತ. 302 ಅಂತ ಮರ್ಡರ್ ಕೇಸ. ಸಂಬಂಧಪಟ್ಟಂಗೆ ಅದು ಪೋಸ್ಟ್ ಮಾರ್ಟಮ್ ಬರಲಿ. ಪೋಸ್ಟ್ ಮಾರ್ಟಮ್ ಬಂದ ನಂತರ ಒಂದು ಹುಡುಗನಿಗೇನು ನ್ಯಾಯ ಕೊಡಿಸುವಂಥ ಕೆಲಸ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಮುಂದೆ ಏನು ಮಾಡಬೇಕು ಅಂತ ಹೇಳಿ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಸರ್, ಈಗ ಒಂದು ಹುಡುಗನ ಸರ್ ಅದು ಮರ್ಡರ್ ಕೇಸ್ ಇವರು ಪ್ರಿನ್ಸಿಪಲ್ ಮತ್ತು ವಾರ್ಡನ್ ಅವರು ಅದ್ರಾಗ ಸಾಬೀತಾಯ್ತು ಸರ್. ಅದಕ್ಕೆ ಸರ್ಕಾರಕ್ಕೆ ಏನು ಮಾಡ್ತಾರೆ? ಅದೇ ಸಂಬಂಧಪಟ್ಟ ಅಧಿಕಾರಿ ಜೊತೆ ಮಾತಾಡ್ಕೊಂಡು ನಾವು ಮುಂದೆ ಏನು ಮಾಡಬೇಕು, ಏನು ಮಾಡೋಕ್ಕಾಗತ್ತೆ, ಕಾನೂನು ವ್ಯಾಪ್ತಿಯಲ್ಲಿ ಏನು ಮಾಡೋಕ್ಕಾಗತ್ತೆ ಅಂತ ನೋಡ್ಕೊಂಡು ನಾನು ಮಾತಾಡ್ತೀನಿ. ಸರ್, ಈ ಮೃತ ಕುಟುಂಬದ ಸರ್ ಇದಕ್ಕೆ ತಾವು ತಮ್ಮ ಸರ್ಕಾರದಿಂದ ಏನು ಪರಿಹಾರ? ಅದೇ ಹೇಳಿದೆಲ್ಲ, ಇಲಾಖೆಯಿಂದ ಒಂದು 5 ಲಕ್ಷ ರೂಪಾಯಿ ಚೆಕ್ ಕೊಡುವಂಥ ಕೆಲಸ ಆಲ್ರೆಡಿ ಮಾಡಿದ್ದಾರೆ. JD ಅವ್ರ ಮುಖಾಂತರ ಮಾಡಿದ್ದಾರೆ. ಮುಂದೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ. ಬಂದ ನಂತರ ಏನು ಮಾಡ್ಬೇಕಂತ ಹೇಳಿ ನೋಡಿಕೊಂಡು ಅಧಿಕಾರಿ ಜೊತೆ ಮಾತಾಡಿಕೊಂಡು ಮುಂದಿನ ಕೆಲಸ ನಾನು ಮಾಡುವಂಥದ್ದು ಮಾಡ್ತೇನೆ. ಸರ್, 2009ರಿಂದ 2026 ಸುಮಾರು 14 ಜನ ಮಕ್ಕಳು ಮೊರಾರ್ಜಿ ದೇಸಾಯಿ ಒಳಗಡೆ ಸುಸೈಡ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಒಳಗಡೆ ಸದನದಲ್ಲೂ ಆಗಿದೆ. ಅದ್ರ ಬಗ್ಗೆ ಚರ್ಚೆ. ಅದಕ್ಕೆ ಅಲ್ಲ, ಯಾಕೆ ಮಕ್ಕಳು ತಿರ್ಕೊಂಡ್ರೆ ಅನ್ನೋದು ಇದನ್ನಲ್ಲ. ಇನ್ನು ಸ್ಕೂಲ್ನಲ್ಲಿ ಕಿರಿಕಿರಿ ಇರೋದನ್ನು ತಿರ್ಕೊಂಡಾರು ಅಥವಾ ಅವ್ರಿಗೆ ಹೆಂಗಿರ್ತಾರ ಅನ್ನೋದ್ರ ಮ್ಯಾಗ, ಅದು ಏನಾಗೈತೆ ಪ್ರಕರಣ ಅನ್ನೋದ್ರ ಮ್ಯಾಗ ಡಿಪೆಂಡ್ ಆಕೈತಿ. ಯಾಕಂದ್ರೆ ನೀವು ಬರೀ ಹಾಸ್ಟೆಲ್ದಲ್ಲಿ ಅಷ್ಟೇ ಯಾಕೆ ಮಾತಾಡ್ತೀರಿ? ಎಲ್ಲ ಕಡೆ ನಡೀತಿರ್ತಾವೆ ಪ್ರಕರಣಗಳು, ನಡೆದಿರ್ಬೇಕು. ನೀವು ಇದಟ್ಟ ಪರ್ಟಿಕ್ಯುಲರ್ ಆಗಿ ನೆಟ್ಟ ತೊಗೊಂಡಿದ್ದೀರ ಅನ್ನೋದ್ಲೆ ನಿಮ್ಗೆ ಗೊತ್ತಾಗಿರ್ಬೇಕು. ನಡೀತಿರ್ತಾವೆ, ಪ್ರೈವೇಟ್ ಸ್ಕೂಲ್ನಲ್ಲೂ ನಡೀತಿರ್ತಾವೆ. ಮಕ್ಳಿಗೆ ಏನಾದರೂ ಅಂದರೆ ಕಿರುಕುಳ ತನ್ನೋಕ್ಕಿಂತನೂ ಆ ಮಗು ಹೆಂಗೈತೆ ಅನ್ನೋದ್ರ ಮ್ಯಾಗ ಡಿಪೆಂಡ್ ಇರ್ತೈತಿ. ಊಟ ವ್ಯವಸ್ಥೆ ಇಲ್ಲ, ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯೊಳಗೆ ಸಂಬಂಧಪಟ್ಟಂಗೆ ನಾನು ಅವಾಗ ನಾನು ವಿಸಿಟ್ ಕೊಡ್ತಾ ಇರ್ತೀನಿ. ಹೋಗಿ ಊಟನೂ ಮಾಡಿ ಬಂದಿದ್ದೀನಿ. ನಾನು ಮೊರಾರ್ಜಿ ಸ್ಕೂಲ್ ಹೋಗಿ ನಮ್ಮ ಸ್ಕೂಲ್ಗಳಿಗೆ ಹೆಚ್ಚು ನಾನು ಸ್ವಲ್ಪ ಕಾಳಜಿ ತೊಗೊಂಡು ನೋಡ್ತಾ ಇರ್ತೀನಿ.